ನಿಮ್ಮ ಹೆಸರೇನು ಬ್ರೋ? ಹೆಸರೇನಂತಾರೆ? ಪೇರ್. ಅಲ್ಲ, ಅದು ಬೇರೆ ವೈಟ್ ಕಲರ್ ಪಂಚೆ ಹಾಕೊಂಡವ್ರೆ. ಏನಾದ್ರು ಮಳೆಗಾಲದಾಗ ಬಂದ್ರೆ ಸಕಾದಾಗ ಹರಿಯೋದು ನೀರು, ಫುಲ್ ಕೆಳಗ್ ಗಂಟನು ಜೋರಾಗಿ ಹರ್ಕೊಂಡು ಹೋಗುತ್ತೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇಷ್ಟು ದಿವಸ ಸುಮಾರು ವಿಡಿಯೋಸ್ ನೋಡಿದ್ದೀರಾ, ಬಟ್ ಈ ವಿಡಿಯೋ ಒಂಥರ ಸ್ಪೆಷಲ್ ವಿಡಿಯೋ. ಯಾಕಂದ್ರೆ ನಾವು ಫ್ರೆಂಡ್ಸ್ ಎಲ್ಲ ಉಡುಪಿ ಮಂಗಳೂರು ಕಡೆ ಹೋಗ್ತಾ ಇದೀವಿ. ಅಂದ್ರೆ ಒಂದು ಫಂಕ್ಷನ್ ಇತ್ತು, ಹಂಗೆ ಒಂದ್ 2 ದಿವಸ ಟ್ರಿಪ್ ಪ್ಲಾನ್ ಮಾಡಿದೀವಿ. ಆ 2-3 ದಿವಸ ನಾವೇನೇನೆಲ್ಲ ಮಾಡ್ತೀವಿ, ಸೊ ಅದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಸದ್ಯಕ್ಕೆ ನಾವು ಇವಾಗ ಸಕಲೇಶ್ಪುರದಲ್ಲಿ ಇದ್ದೀವಿ. ಸೊ ಇಂಥ ಬೇಸಿಗೆ ಕಾಲದಲ್ಲೂ ನೀವು ಹಿಂದೆ ಫಾಗ್ ನೋಡ್ಬೋದು. ಹೋಗೋ ಸಕ್ಕದ ಬಂದೈತೆ ಹೋಗೋ. ಸೊ ಗೈಸ್, ನಮ್ದು ಫಸ್ಟ್ ಸ್ಟಾಪ್ ಇದು. ಸೊ ಇಲ್ಲಿ ಕಾಫಿ ಕುಡ್ಕೊಂಡು ಹೋಗ್ತಾ ಇದೀವಿ. ನೆಕಿಲ್ ಬ್ರೋ, ಫಸ್ಟ್ ಟೈಮು ಕ್ಯಾಂಪ್ ಸುಡ್ತಾ ಬ್ರೋ. ಒಂಚೂರು ಅರ್ಜೆಂಟ್ ಬೇಗ ಇಟ್ಕೊಳ್ಳಿ. ಸುಡ್ತಾ ಇದ್ದ ಟೀ ಬನ್ ಸ್ಟಾಪ್. ಸೊ ಗೈಸ್, ನಾವು ಇಷ್ಟು ಜನ ಇವಾಗ ಹೋಗ್ತಾ ಇದೀವಿ. ನಮ್ಮ ಜೊತೆ ಇನ್ನೂ ಒಂದು 5-6 ಜನ ಜಾಯ್ನ್ ಆಯ್ತಾರೆ. ಸೊ ಅವ್ರು ಜಾಯ್ನ್ ಆದ್ಮೇಲೆ ನಿಮಗೆ ಸಿಗ್ತೀವಿ. ಮಟನ್ ಸರ ಇನ್ನೇನು ಮಾತಾಡ್ತಿದ್ದೀರಾ ಅಲ್ಲಿ ಇಷ್ಟ ಗಂಟ? ಈಗ ರೆಡಿ ಮಾಡೋರ ಮಟನ್ ಸಾರ. 1 hour later. ಸೊ ಗೈಸ್, ನಾವಿವಾಗ ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಧರ್ಮಸ್ಥಳದ ಹತ್ರ ಎರುಮಾಯಿ ಅಂತ ಒಂದು ವಾಟರ್ ಫಾಲ್ಸ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಗೈಸ್, ನೀವೇನಾದ್ರು ದಕ್ಷಿಣ ಕನ್ನಡ ಕಡೆ ಬಂದರೆ, ಈಗ ನಮ್ಮ ಕಡೆ ಎಲ್ಲ ಅಣ್ಣ ಅಪ್ಪ ಗುರು ಶಿಷ್ಯ ಅಂತ ಮಾತಾಡ್ತೀವಲ್ಲ. ಸೊ ನೀವೇನಾದ್ರು ಈ ಕಡೆ ಬಂದರೆ ಇವ್ರಿಗೆ ದಣಿ 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 ಅಂತ, ಅಂದರೆ ದಣಿಗಳೇ ದಣಿ ಅಂತ ಮಾತಾಡ್ಸಿ. ಓ, ಇಷ್ಟು ಚಿಕ್ಕದ ನಾಗರಾವ ಇದು. ಹೋಯ್ತು ಬಿಡ್ರಿ ರೀ. A few moments later. ಸೊ ಗೈಸ್, ಇದೆ ಇರುಮಾಯಿ ಫಾಲ್ಸ್ ಅಂತ. ಸೊ ಬೇರೆ ಟೈಮಲ್ಲೆಲ್ಲ ನೀರು ಚೆನ್ನಾಗಿ ಬರುತ್ತೆ, ಬಟ್ ಇವಾಗ ಬೇಸಿಗೆ ಅಲ್ವಾ, ಸೊ ಅದಕ್ಕೆ ನೀರಿಲ್ಲ. ಬಟ್ ಇಷ್ಟಾರು ಬರ್ತೈತಲ್ಲ ಅಂತ ಖುಷಿ ಪಡ್ಬೇಕಷ್ಟೇ. ನೀರು ಎಷ್ಟು ಸಣ್ಣಕ್ಕೈದು ಗೊತ್ತಾ? ಸೊ ಗೈಸ್, ಆ್ಯಕ್ಚುಲಿ ನಾವು ಕೆಳಗಡೆ ಫಾಲ್ಸ್ ಅಂತ ಅನ್ಕೊಂಡಿದ್ವಿ, ಬಟ್ ಇನ್ನೂ ಮೇಲೆ ಬರ್ಬೋದು. ಸೊ ನಮಗೆ ಗೊತ್ತಿರಲಿಲ್ಲ. ನಮ್ಮವ್ರು ಯಾರ ಬಂದು ನೋಡಿದ್ರು. ಸೊ ಫಾಲ್ಸ್ ಇರೋದು ಈ ಸೈಡು, ನೀವು ಲೆಫ್ಟ್ ಸೈಡ್ ನೋಡಿ, ಇದು ಫಾಲ್ಸು. ಏನಾದ್ರು ಮಳೆಗಾಲದಾಗ ಬಂದರೆ ಸಕಾದಾಗ ಹರಿಯೋದು ನೀರು, ಫುಲ್ ಕೆಳಗ್ ಗಂಟನು ಜೋರಾಗಿ ಹರ್ಕೊಂಡು ಹೋಗುತ್ತೆ. ಸೊ ಗೈಸ್, ನಾವಿವಾಗ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ನಮ್ಮ ಫ್ರೆಂಡ್ ಅವರ ಗೃಹಪ್ರವೇಶಕ್ಕೆ ಹೋಗಬೇಕು. ಸೊ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಬಾಯ್ ಬಾಯ್. ಸೊ ಗೈಸ್, ಫೈನಲಿ ನಾವು ನಮ್ಮ ಫ್ರೆಂಡ್ ಗ್ರೂಪ್ ಪ್ರವೇಶಕ್ಕೇನು ಬರ್ತೀನಿ ಅಂತ ಹೇಳಿದ್ನಲ್ಲ, ಸೊ ಆ ಜಾಗಕ್ಕೆ ಬಂದಿದ್ದೀನಿ. ಸೊ ಈ ಊರು ಮೂಡಿಗೆರೆ ಹತ್ರ ಒಂದು ಊರು, ಅಲ್ಲ ಮೂಡುಬಿದ್ರೆ ಹತ್ರ ಒಂದು ಊರು. ಸೊ ಊರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತೆ ನಿಮ್ದೆಲ್ಲ ಹೆಂಗಿತ್ತು? ನಮ್ ಚೆನ್ನಾಗಿತ್ತು. ಫಾಲ್ಸ್ಗೆ ಹೋಗಿದ್ವಿ, ಎಲ್ಲ ಚೆನ್ನಾಗಿ ಸುತ್ತಾಡ್ಕೊಂಡ್ವಿ. ಈಗ ಸುತ್ತಾಡ್ಕೊಂಡು ಇವಾಗ ಇಲ್ಲಿ ಬಂದ್ವಿ. ನಾವು ಅಲ್ಲೆಲ್ಲ ಫಾಲ್ಸ್ ಎಲ್ಲ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ದಬ್ಬಾಕದ್ವಿ, ಮಾಡ್ಕೊಂಡು ಬರ್ಲಿಲ್ಲ, ಹಂಗೆ ಬಂದ್ವಿ. ಒಂದು ಆಯ್ ಮಾಡ್ಬಿಡಿ. ಚಂದನ್ ಅಂತ. ಓಕೆ, ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದಿರ? ಎಲ್ಲ ಆಯ್ತು. ನೋಡಿ ತೋರಿಸ್ತಾ ಇಲ್ಲ. ನಮ್ಮ ಜೊತೆ ಯಾಕೆ ಬರಲಿಲ್ಲ? ನನಗಿಷ್ಟ ಇರಲಿಲ್ಲ. ಯಾಕೆ? ನಿಮ್ಮ ಜೊತೆ ಬರೋಕೆ ನನಗಿಷ್ಟ ಇಲ್ಲ. ಯಶಸ್ ಅಣ್ಣ, ಸುಧಾಕರ್ ಅಣ್ಣ, ನಮಗೆ ಸುಧಾಕರ್ ಅಣ್ಣ ಪರಿಚಯನೇ ಯಶಸ್ ಅಣ್ಣನಿಂದ. ಏನಾರು ಹೇಳ್ತೀರಾ ಗ್ರೂಪ್ ಪ್ರವೇಶದ ಬಗ್ಗೆ? ಏನೂ ಇಲ್ಲ, ಕಷ್ಟಪಟ್ಟು ಮನೆ ಕಟ್ಟಿದ್ದಾನೆ ನೋಡಿ. ಸೊ ಗೈಸ್, ನಾವು ಇವತ್ತು ಬಂದಿರೋದು ನಮ್ಮ ಸುಧಾಕರ್ ಅಣ್ಣನ ಮನೆ ಗ್ರೂಪ್ ಪ್ರವೇಶಕ್ಕೆ. ಅಣ್ಣ, ಇದು ಊರ ಹೆಸರು ನಂಗೆ ಕರೆಕ್ಟ್ ಗೊತ್ತಾಗ. ಇದು ದರಗುಡ್ಡೆ ಅಂತ. ದರಗುಡ್ಡೆ ಅಂತ. ನಾನು ಯಾವತ್ತೂ ಬಂದಿರಲಿಲ್ಲ ಈ ಊರು ಯಾರ್ದು ಮನೆಯಲ್ಲಿ. ತುಂಬಾ ಚೆನ್ನಾಗಿದೆ ಮನೆ. ದಕ್ಷಿಣ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇದೆಯಾ? ದಕ್ಷಿಣ ಕನ್ನಡ ಇಲ್ಲೇ ಆಳ್ವಾಸಲ್ಲಿ ಓದಿದ್ದು ನಾನು. ದಕ್ಷಿಣ ಕನ್ನಡಕ್ಕೆ ಇದನ್ನು ಫಸ್ಟ್ ಟೈಮ್ ಅಲ್ಲ, ಬಟ್ ಒಬ್ರು ಮನೆಗೆ. ಸೊ ಗೈಸ್, ನಾನು ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡಬಾರ್ದು ಅನ್ಕೊಂಡಿದ್ದೆ, ಬಟ್ ಆದರೆ ಫಂಕ್ಷನ್ ಅಲ್ವಾ ಅಂತ ಮಾಡಿದೆ ಅಷ್ಟೇ. ಸೊ ಆದಷ್ಟು ಬೇಗ ಊಟ ಮಾಡಿ ಮತ್ತೆ ಟೀ ಶರ್ಟ್ಸು ಶಾರ್ಟ್ಸಿಗೆ ಬಂದ್ಬಿಡ್ಬೇಕು. ಇಲ್ಲಿ ಜಾಸ್ತಿ ಹೊತ್ತಲ್ಲ ಇರೋಕ್ಕಾಗಲ್ಲ. ನಿಮ್ಮ ಗೊಂಬೆ ಮನೆ ಹೆಂಗೈತೆ? ನಿಮ್ಮ ಗೊಂಬೆದು ಮನೆ ಹೆಂಗೈತೆ ಅಂದರೆ? ನನ್ನ ಮನೆ ಇದು. ನಿನ್ನ ಮನೆನ? ಏನು A few moments later. ಹಾಕ್ಸ್ಕೊಂಡು ಹೋಗೋದ ಅಥವಾ ಯಾವ ಥರ? ಹಾಕ್ಸ್ಕೊಂಡು ಹೋಗೋದಲ್ವ ಇನ್ನೇನು? ನಮಗೊಂದು ಸ್ವಲ್ಪ ಫುಡ್ ಎಕ್ಸ್ಪ್ಲೇನ್ ಮಾಡಬೇಕು. ಇದೇನಾ? ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ ಯಾವ್ದ್ರದ್ದು ಇದು? ಅಪ್ಪ ಅಷ್ಟೆಲ್ಲ ಬೇಡ, ಬರೀ ಉಪ್ಪಿನಕಾಯಿ ಕೇಳಿದ್ರೆ ಸಾಕು. ಇದು ಪಲ್ಯ ಮಂಗಳೂರು ಸ್ಪೆಷಲ್ ಕೋಸಂಬರಿ. ಓಕೆ, ವ್ಲಾಗಿಂಗ್. ವ್ಲಾಗಿಂಗ್ ಪಲ್ಯನಾ?
ಸೂಪರ್ ಉಪ್ಪಿನಕಾಯಿ ಸೂಪರ್ ಸೊ ಗೈಸ್ ಕೋಸಂಬರಿ ಉಪ್ಪಿನಕಾಯಿ ಪಲ್ಯ ಪನ್ನೀರ್ ಪರೋಟ. ಏನು ಸಮಾಚಾರ ಹೇಳಿ. ಹೆಂಗ್ ನಡೀತು ಮನೆ ಕನ್ಸ್ಟ್ರಕ್ಷನ್ ಎಲ್ಲ? ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಫೈನಲಿ ಕಟ್ ಮುಗಿಸಿದ್ರಿ. ಯಾವಾಗ ಶುರು ಮಾಡಿದ್ದಿದ್ನ? ಆಯ್ತು, ಒಂದ್ 2-3 ವರ್ಷ ಆಯ್ತು. ನಾಳೆ ಬೆಳಗ್ಗೆ ಬೀಚಲ್ಲಿ ಆಡಕ್ಕಾಗಲ್ಲ. ಈಗ ಹೆಂಗಿದ್ರು ಬಿಸಿಲಲ್ಲಿ ಹೆಂಗು ನೆಂದು ಸುಸ್ತಾಗಿದ್ದೀವಿ. ಹೋಗಿ ಡೈರೆಕ್ಟ್ ಬೀಚಿಗೆ ಬಿದ್ಬಿಡೋಣ. ನೈಟ್ ಆಲ್ಟ್ ಆಗೋಣ. ಬೀಚ್ ಸೈಡ್ ಎಳ್ನೀರ್ ಜೊತೆ ಮೀನು, ಸೂಪರ್ ವ್ಯೂ, ನೀನು ಎಳ್ನೀರು ಮೀನ್ ತಿನ್ಬಿಟ್ಟು ಸೂಪರ್ ಟೇಸ್ಟು, ಸೂಪರ್ ಪ್ಲಾನ್. ಅದು ಮುಗಿಸ್ಕೊಬಿಟ್ಟು ಸೊ ಗೈಸ್ ನಾವಿವಾಗ ಬೀಚಿಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ಗೈಸ್ ಎಷ್ಟು ಶಕೆ ಐತೆ ಅಂದ್ರೆ ಈ ಬೆಂಕಿ ಕಚ್ಬಿಟ್ಟು ನಿಲ್ಲಿಸ್ತಾರೆ ಗೊತ್ತಿಲ್ಲ ಅದ್ರ ಬೈ. ಈ ಕಾವು ಬರುತ್ತಲ್ಲ ಆ ಲೆವೆಲ್ ಶಕೆಯಲ್ಲಿ. ಆ ಬಾಯ್ಲ್ಡ್ ರೈಸ್ ಅಂತ ಇತ್ತಲ್ಲ, ಏನೇ ತಿನ್ನು ಶುಗರ್ ಕಂಟೆಂಟ್ ಇರಲ್ಲ ಅದ್ರಲ್ಲಿ. ಅದು ಹಿಂಗೆ ದೇಹಕ್ಕೆ ಭಾಳ ಒಳ್ಳೇದಂತ ಕಾಣಲ್ಲ ಅದು. ಬ್ರೋ ಬಾಯ್ ಬ್ರೋ, ಸಿಗೋಣ ನಾಳೆ. ಬಾಯ್ ಬ್ರೋ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಬೆಳಗ್ಗೆ ಫ್ರೀ ಇದ್ರೆ ಬರ್ತೀನಿ, ಫೋನ್ ಮಾಡಿ. ಪಕ್ಕ. ಇಲ್ಲಿಂದ ಬರ್ತೀಯ ಅಲ್ಲಿಗೆ? ನೀವೇ ಬರ್ತೀರಾ ಅಲ್ಲಿಗೆ? ಇಲ್ಲ, ಹತ್ತಿರ ಅದು 5 ಕಿಲೋಮೀಟರ್ ಅಷ್ಟೇ. ಟೈಮಿಂಗ್ಸ್ ಏನಿಲ್ಲ ತಾನೆ ಅದಕ್ಕೆ? ಯಾವುದಕ್ಕೆ? ಆ ಜಾಗಕ್ಕೆ ಕೇಳ್ತೀನಿ ತಡ್ರಿ. ಏಯ್, ಅದನ್ನೆಲ್ಲ ತೆಗಿಬಾರ್ದು, ಸುಮ್ಮನಿರೋ. ಗಾಡಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡು 2 ತಿಂಗಳು ರಜಾ ಹಾಕೊಂಡು ಅವ್ನ ಆಫೀಸಿಗೆ. ಅವ್ನ ಆಫೀಸರ್ ನೋಡ್ತಿದ್ರ ಅಂದ್ರೆ ಚೆನ್ನಾಗಿ ಓಡಾಡ್ಕೊಂಡವನೆ. ಹಾಸನದಿಂದ ಮಂಗಳೂರಿಗೆ ಫಂಕ್ಷನಿಗೆ ಬಂದವನೆ ಅಂದ್ರೆ ಅರ್ಥ ಮಾಡ್ಕೊಡಿ ನಾನು ಎಷ್ಟು ಆರಾಮಾಗಿ ಬಂತವನೆ. ಆಕ್ಚುಲಿ ನಾನು ಏನು ಓಡಾಡ್ತಿರ್ಲಿಲ್ಲ, ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಎತ್ತಾಕೊಂಡು ಕ್ರಿಕೆಟ್ ಆಡಕ್ ಬರ್ತಾರೆ ನಮ್ಮ ಜೊತೆ. ಕ್ರಿಕೆಟ್ ಆಡಕ್ ಬರ್ತಾರೆ. ನಾವ್ ಇವಾಗ ಹೋಗ್ತೀವಿ ಬೀಚ್ಗೆ. ಬೈ. ಅಲ್ಲ ಕಣೋ, ಬಿಸ್ನೆಸ್ ಮಾಡಕ್ಕೆ ನಾವೆಲ್ಲ 10 ಜನ ಒಂದೊಂದು ಕಾರ್ ತಗೊಂಡು ಓಡಾಡ್ಬೋದಾ? ಸೊ ಗೈಸ್ ಯಾವುದೋ ಒಂದು ಬೀಚಿಗೆ ಬಂದಿದ್ವಿ. ಅಲ್ಲಿ ಚೆನ್ನಾಗೈತೆ. ಲೈಟ್ ಹೌಸ್ ಕಾಣಿಸ್ತೈತಲ್ಲ, ಅದೇ ಕಾಪು. ಯಾವುದು ಅದಾ? ಅಲ್ಲೇ ಲೈಟ್ ಹೌಸ್ ದೀಪ ಇದೆಯಲ್ವಾ? ಅಲ್ಲಿಂದ ಜಾಗ ಜಾಸ್ತಿ ಐತ್ಕೊಂಡು ಮುಂದೆ ಮಲ್ಪಲ್ಲಿ ದೊಡ್ಡ ಸರಿಯಾಗೈತಿ ಜಾಗ. ಅಲ್ಲಿ ರಾತ್ರಿ ಗಂಟೆ ಅಲ್ಲೇ ಇರ್ಬೋದು, ಒಂದು 7 ಗಂಟೆ ಗಂಟೆ. ನಡ್ರಿ ಆಯ್ತು. ಸೊ ಗೈಸ್ ನೋಡಿ, ನಾವು 1 2 3 4 5 6 ಜನ ಇದೀವಿ. ನಾವು 7 ಜನ 5 ಸೀಟರ್ ಗಾಡಿಯಲ್ಲಿ ಬಂದಿದ್ದೀವಿ. ಲೆಟ್ಸ್ ಗೋ ಫಾಸ್ಟ್. ಸೊ ಗೈಸ್ ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದು ಲೈಟ್ ಹೌಸ್ ಬೀಚ್, ಕಾಪು ಬೀಚು, ಉಡುಪಿ. ಸೊ ಗೈಸ್ ಇದೇ ಬೀಚಲ್ಲಿ ನಾವು ಆಟ ಆಡ್ತೀವಿ. ಅವಾಜ್ ಚಾಪ್ಲಿ. ಅಮರ್, ನೀವು ಇಳಿತೀರಾ? The next day. ಇಬ್ರು ಜಾಗ ಐತೆ ಆದ್ರೂ ಈ ತರ ಕ್ಲೋಸ್ ಆಗಿ ಕೂತ್ಕೊಂಡು ಮಾತಾಡ್ಬೇಕು, ಫ್ರೆಂಡ್ಶಿಪ್ ಅಂತ ಇದೆ. ಜಾಗ ಇಲ್ಲ ಅಂತ ಇವತ್ತು ನಾನ್ ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ ತಾಲೂಕಲ್ಲಿರೋ ಈ ಜಾಗದ ಹೆಸರು ಕೊಣಜಕಲ್ಲು ಸಿದ್ಧಾಶ್ರಮ ಅಂತ. ಸೊ ಮೇಲೊಂದು ಆಶ್ರಮ ಇದೆ. ಇದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ಸೊ ನಮ್ಮ ಸುಧಾಕರಣ್ಣ ಇದ್ದಾರೆ ನಮ್ಮ ಜೊತೆ. ಸೊ ಇವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ ಬಂದಿದ್ವಿ ನಾವು ಮೂಡಬಿದ್ರಾಗೆ. ಸೊ ಇವ್ರು ನಮಗೆ ಒಂದು ಟ್ರೆಕ್ಕಿಂಗ್ ಸ್ಪಾಟಿಗೆ ಕರ್ಕೊ ಹೋಗ್ತಾರೆ. ಎಷ್ಟು ದೂರ ಆಗುತ್ತೆ ಬ್ರೋ? ಒಂದು 2.5 ಕಿಲೋಮೀಟರ್ ಆಗ್ಬೋದು. 2.5. ನೋಡೋಣ. ನಾನು ಫಸ್ಟ್ ಅಂದ್ರೆ 3-4 ವರ್ಷದ ಹಿಂದೆ ಹೋಗಿರೋದು. ನೋಡೋಣ ಹೆಂಗಿರುತ್ತೆ ಅಂತ. ಇದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಮೇಲೆ ಹೋದ್ಮೇಲೆ ಇನ್ಫಾರ್ಮೇಶನ್ ತಗೋತೀವಿ. ಕೊಣಜಕಲ್ಲು ಸಿದ್ಧಾಶ್ರಮ ಮಠ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯ. ನಾವೊಂದು 10 ಜನ ಮೇಲೆ ಇದೀವಿ ಅಂತ ಅನ್ಸುತ್ತೆ. ಸೊ ಹೋಯ್ತಾ ಇದೀವಿ. ಇವ್ನು ಬಟ್ಟೆ ಬಿಚ್ಕೊ ಹೋಗ್ತಾ ಇದ್ದಾನೆ. ಇವ್ರು ಬನ್ನಿ ಹಾಕೊಂಡು ಹೋಯ್ತಾವ್ರೆ. ಕುಂಟ ಹೇಳಪ್ಪ, ಏನ್ ಅನಿಸ್ತಾ ಇದೆ? ನನಗೆ ಈ ಪವರ್ ಬಂದಿದ್ದು, ಜೋಶ್ ಬಂದಿದ್ದು ಎಲ್ಲ ಟಿ ಶರ್ಟ್ ಹಾಕೊಂಡ್ಮೇಲೆ ಈ ಧೈರ್ಯ ಬಂದಿದ್ದು. ಕರೆಕ್ಟ್. ನಾವು RCB ಟಿ ಶರ್ಟ್ ಹಾಕಿರೋದನ್ನ ನಾನು ಹೇಳೇ ಇಲ್ಲ. ಸೊ ಗೈಸ್ ಇವತ್ತು ಸಂಜೆ RCB ಮತ್ತು ಗುಜರಾತ್ ಮ್ಯಾಚ್ ಐತೆ. ಸೊ ಅದಕ್ಕೆ ನಮ್ಮ ಗ್ಯಾಂಗ್ ಅವರೆಲ್ಲ RCB ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದೀವಿ. ಈಗೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದು ಎಲ್ಲ ಒಂದು ರೂಮಿಗೆ ಸೇರ್ಕೊಂಡು RCB ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಯಾರೋ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದ್ದಲ್ಲ ಅಂತ ಒಂದು ಹುಡುಗಿ. ಯಾಕೆ? ಹುಡುಗ ಒಪ್ಕೊಂಡಿಲ್ಲ ಅಂತ ಆ ಟಾಪಿಂದ ಬಿದ್ದು ಅಲ್ಲಿಂದ. ಸೊ ಗೈಸ್ ನೀವು ಅಲ್ಲಿ ಬೆಟ್ಟ ನೋಡ್ತಿದ್ರಲ್ಲ, ಸೊ ಅಲ್ಲಿಗೆ ನಾವು ಹೋಗ್ತಾ ಇರೋದು. ಒಂದೇನಪ್ಪಾ ಅಂದ್ರೆ ಈ ಸತಿ ಒಂದ್ ಹತ್ತ ಕಾರಣ
ನಮ್ಮ RCB ಸತಿ ಫೈನಲ್ ಕಪ್ ಹೊಡಿಲಿ ಅಂತ ಎಲ್ಲರೂ RCB ಶರ್ಟ್ ಹಾಕೊಂಡು ಅರ್ಕೆ ಮಾಡಿ ತರ ಹತ್ತುತ್ತಾ ಇದ್ದೀವಿ. RCBಗೋಸ್ಕರ ತಾಳಿ ಇರೋದು. ಆಮೇಲೆ ಆದಷ್ಟು ಬೇಗ 1 lakh ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ ಯಾರ್ದಕ್ ನಂದಕ್ಕ? ನಿನ್ ಚಾನಲ್ಗೆ. ಅಯ್ಯೋ ಇಲ್ಲ ಇವ್ನು ಅವಾಗ ನನ್ಗೆ ಎಮೋಷನಲ್ ಇದ್ ಮಾಡ್ಬಿಡ್ತಾನೆ ಕಣ್ಲ, ಬೈಯಂಗಿಲ್ಲ ಬಿಡಂಗಿಲ್ಲ ಅತ್ಲಾಗಿ ಕುಂಟ್ ನನ್ ಮಗ. ಕ್ಯಾಮ್ರಾ ಅಲ್ಲ ಆಯ್ತಾ. ಸೊ ಗೈಸ್, ಅರ್ಧ ಡೆಸ್ಟಿನೇಷನ್ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನರ್ಧ ಹತ್ತುತ್ತೀವಿ ಇವಾಗ. ಹಾಂ ಎಷ್ಟೈತೆ? ಹೋಯ್ತಲ್ಲಿ ಹಾಂ ಬೇಡ ಬಿಡು. ಓಕೆ ಬನ್ನಿ ಲೆಟ್ಸ್ ಗೋ. ನೀವೆಲ್ಲ ಯಾವ ಊರಿಂದ ಬಂದಿರೋದು? ಇದೇ ಊರ? ಕೇರಳ, ಕಾಸರಗೋಡು. ಸೊ ಗೈಸ್, ಇವರೆಲ್ಲ ಕಾಸರಗೋಡು ಕೇರಳ ಇಂದ ಬಂದವ್ರಂತೆ. ಉಡುಪಿ ಅಂತ ಸ್ವಲ್ಪ ಇಲ್ಲ ಪಕ್ಕ ಅದೇ ಆಳ್ವಾಸ. ಹೌದಾ ಬ್ರೋ? 2 ನಿಮಿಷ ಎಲ್ಲ ಹಿಂಗೆ ಒಂದು 10 ಜನ ಮೇಲಿಲ್ವಲ್ಲ? ಒಂದು 10 ಜನ ಮೇಲಿಲ್ವಾ? 13 ಜನ. RCB ಮ್ಯಾಚ್ಗೆ ಎಕ್ಸ್ಟ್ರಾ ಪ್ಲೇಯರ್ ಅವ್ರು ಹಂಗ್ರೀಗ 11 ಜನ ಪ್ಲಸ್ ಇಬ್ರು ಎಕ್ಸ್ಟ್ರಾ ಪ್ಲೇಯರ್ಸ್. ಇಬ್ರು ಮುಂಬೈ ಇಂಡಿಯನ್ಸ್ ಕರ. ಯಾರು? ಮುಂಬೈ ಇಂಡಿಯನ್ಸ್ ಫ್ಯಾನ್. ಯಾರು? ಅಲ್ಲಿ ಕೆಳಗಡೆ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗ ಮುಂಬೈ ಇಂಡಿಯನ್ಸಾ? ಇದು ನಾನು ಚಿಕ್ಕ ಹುಡುಗ, ನಮಗೆ ಸಪೋರ್ಟ್ ಮಾಡ್ತಾನೆ. ಅಮ್ಮರ ಹತ್ರ ಶರ್ಟ್ ಇಲ್ಲ, ಅದಕ್ಕೆ ರೆಡ್ನೇ ಹಾಕ್ಬೇಕು. ಅಟ್ಲೀಸ್ಟ್ ನಾನು ರೆಡ್ ಬ್ಲಡ್ ತೋರಿಸ್ಬೇಕು ಅಂತ ರೆಡ್ ಕಲರ್ ಬಂದಿದೆ. ಜೈ RCB, ಜೈ ಶ್ರೀರಾಮ್. ಫ್ರೆಂಡ ನಿಮ್ಗೆ? ಉಲ್ಲೇ ರಥ ಮೇರು ಮಿತ್ರರೆ ಇಪ್ಪೇ ರಥ ಲೋ ನಂಗೆ ನೋಡ್ದಾಗ ಹಂಗೆ ಅನ್ಸಿದ್ದು. ಯಾರು ಜನ ಇಲ್ಲ ಈ ಕಾಡು. ಅದಾದ ಬೇರೆ ವೈಟ್ ಕಲರ್ ಪಂಚೆ ಹಾಕೊಂಡವ್ರೆ. ಸೌಂಡ್ ಬರ್ತಾ ಇದೆ ಅಂತ ಏನೋ ಅಂತಾರೆ. ಆನೆ ಇದೆಯಾ? ಚಿರತೆ ಜಾಸ್ತಿ. ನಿಮ್ಮ ಹೆಸರೇನು ಬ್ರೋ? ಹೆಸರುಗೇನಂತಾರೆ? ಪೇರು. ಕಾಡೊಳಗೆನಾ? ಇರ್ತೆ ಅವಲತೆ ಮಲೆ ಹುಟ್ಟುಡತ್ತೆ ಮಲೆ ಹುಟ್ಟುಡು ಇನಿಯತೆ ಅವು ಹೆಂಗ ಸಂಬಂಧ ಯಾರು ವೀರಪ್ಪ ಅಜ್ಜೇರ್ ಹೆಂಗ್ ಕಾಮ ಹೆಂಗೆ ತಿರುಗಿಸ್ತೀನಿ ನೋಡಿ ಈಗ. ಹಿಂಗೆ ಅವೇ ಏನು ಮಾಡಿದೆ ಗೊತ್ತಾ? ಹಿಂಗೆ ಇಟ್ಟಿದ್ದೆ ಅಂತ ಹಿಂಗೆ ತಿರ್ಕೊಂಡು ಇಲ್ಲಿ ಹಿಂಗೆಲ್ಲ ಆಯ್ತಾ? ಗೈಸ್, ಇಲ್ಲಿ ಬಂಡೆ ನೋಡಿ. ಈ ಬಂಡೆ ಪಕ್ಕದಲ್ಲೇ ಇರೋದು ಈ ದೇವಸ್ಥಾನ, ಅಂದರೆ ಒಂದು ಮಠ ಇದು. ಈ ಬಂಡೆ ನೋಡಿ ಹೆಂಗೈತಿ. ಇದೇನಾ ಗುಹೆ? ಸೊ ಗೈಸ್, ಇಲ್ಲೊಂದು ಗುಹೆ ಇದೆ. ಸೊ ಗುಹೆ ಒಳಗೆ ಕರ್ಕೊಯ್ತೀನಿ ಬನ್ನಿ ನಿಮ್ಮನ್ನ. ಅಪ್ಪ ಇಲ್ಲಿ ಎಷ್ಟು ತಣ್ಣಕ್ಕೈತೆ ಬ್ರೋ ಇಲ್ಲಿ. ಹಾಂ ಇಲ್ಲ, ಇಲ್ಲಿ ಎಷ್ಟು ಕೂಲ್ ಆಗೈತೆ. ಸೊ ಗೈಸ್, ಈ ಗುಹೆ ಹೆಂಗೈತಿ ಅಂದ್ರೆ, ಉಯ್ ನೀವು ಇದ್ಯಾರ್ಲಿ ಹಿಂಗೆ ಮಲಗಿರೋದು ಇಲ್ಲಿ? ಗುರು ಯಾರು ಗುರು? ಇಲ್ಲಿ ತಿರುಗು, ಈ ಕಡೆ ತಿರುಗು, ಎಲ್ಲ ತಿರುಗು. ಬಾರ ಬೇಗ ಕುಂಟ. ಆಯುರ್ ಆರೋಗ್ಯ ಆಯುಷ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೇಶ್ವರ ಒದಗಿಸಿ ಬರುವಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಅನುಗ್ರಹ ಮಾಡಿ ಕೊಟ್ಟಂತಹ ಪ್ರಸಾದ ಕುಟುಂಬ ವರ್ಗದಲ್ಲಿ ಸಂಪೂರ್ಣವಾಗಿ ಅಮೃತವಾಗಿ ಬೆಳಗಲಿ. ಸರ್ವರಿಗೂ ಒಳ್ಳೆಯದಲ್ಲ ಆಯ್ತಾ? ಅವನಲ್ಲಿ ಅಲ್ಲಿ ಕುಂಟ ಬಾರ ಕುಂಟ. ಲೋ ಅಲ್ಲ, ನನ್ನ ಮಗ 2 ತಿಂಗಳು ರಜಕ್ಕೋಸ್ಕರ ಏನೆಲ್ಲ ನಡ್ಕಾಡ್ತಾನೆ. ಅಲ್ಲ ಸುಮ್ಮನೆ ನೀಟಾಗಿ ನಡೀತಾ ಇರ್ತಾನೆ. ವೀಡಿಯೋ ಆನ್ ಮಾಡೋ ತಕ್ಷಣ ಅವ್ವ ಅಮ್ಮ ಹಂಗ. ಹಾಂ ಹೋಗೋಗು, ಗುಹೆ ಒಳಗೋಗು, ಎಕ್ಸ್ಪ್ಲೋರ್ ಮಾಡ್ಬೇಕು ನೀನು. ಹಿಂಗೆ ಸೇಮ್ ಇದೇ ತರ ಗುಹೆ ಐತಿ. ಹಿಂಗೆ ಇದ್ರೊಳಗಡೆ ಒಂಚೂರು ನೀರು ಎನಿ ಟೈಮ್ ಇದೇ ತರ ಇರುತ್ತೆ. ಹಿಂಗೆ ಖಾಲಿ ಆಗಲ್ಲ. ಇದು ಏನಂತಾರೆ ಅಂದ್ರೆ ಬಾಣ ಹೊಡೆದಿವು, ನೀರು ತರಿಸಿರ್ತಾರೆ. ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಪಾಸ್ ಮಾಡಿರೋದು ಅಂತ. ಅಲ್ಲಿ ಬ್ರೋ ಅಲ್ಲಿ ಹೋಗ್ಬೋದಾ? ಸ್ನಾನ ಮಾಡಕ್ ನೀರೇ ಇಲ್ಲ. ಎಲ್ಲೂ ಎಂಡ್ ಆಗೈತೆ. ಓಯ್ ಬ್ರೋ, ನೀರಿರೋದಿಲ್ಲಿ. ಅಲ್ಲೇ ರೀ ಅಣ್ಣ, ಕುಂಟ ನಿಂಗೆ ಬೇಕು ಇವೆಲ್ಲ. ಸೊ ಗೈಸ್, ಆಕ್ಚುಲಿ ಇಲ್ಲಿ ಮೇಲ್ಗಡೆ ಅವಾಗ್ಲಿಂದ ವಿಮಾನಗಳು ಓಡಾಡ್ತಿದ್ದಾವೆ. ಬಟ್ ಬಂಡೆ ಬಂಡೆ ಮೇಲೆ ಹೋಗಂಗಿಲ್ಲ.
ಅಂದ್ರೆ ಇದು ಬಳಸ್ಕೊಂಡು ಸುತ್ತ ಹೋಗ್ತಿದ್ವಿ. ಬಂಡೆ ಸುತ್ತ ಒಂದ್ ರೌಂಡ್ ಹಾಕಿ ಹೋಗ್ಬೇಕು. ಇಲ್ಲಿ ದೇವ್ರ ಇದೆಯಲ್ಲ, ಸೊ ಬಂಡೆ ಮೇಲೆ ಇದ್ರ ನಿಯರ್ ಬೈ ಒಂದು 5 ಕಿಲೋಮೀಟರ್ಸ್ ಅಲ್ಲೇ ಏರ್ಪೋರ್ಟ್ ಇದೆ. ಸೊ ಬಂಡೆ ಮೇಲೆ ಮಾತ್ರ ಯಾವ ಏರೋಪ್ಲೇನು ಯಾವ ಹೆಲಿಕಾಪ್ಟರ್ ಆಡಲ್ಲ. ಬಂಡೆ ಸುತ್ತ ಒಂದ್ ರೌಂಡ್ ಹಾಕಿ ಹೋಗುತ್ತೆ. ನಮಗೆ ಬೋರ್ ಕೊರಿತೀವಲ್ಲ, ನೀರು ಎಲ್ಲಿ ಸಿಗುತ್ತೆ? ಬಂಡೆ ಮಧ್ಯದಲ್ಲೇ ಸಿಗೋದು. ಏನು ಮಣ್ಣಲ್ಲಿ ಸಿಗುತ್ತೆ ಮೇಲೆ ಹತ್ತಡಿಗೆ ಕೊರಿತಾ ಕಲ್ಲು ಬಂಡೆ ಬರೋದಿಲ್ಲ ನಮಗೆ ಅಂತ ಅನ್ಕೊಂಡಿದೀವಿ. ಸತ್ಯನ ಸುಳ್ಳ ಗೊತ್ತಿಲ್ಲ. ಗೈಸ್, ಮಳೆ, ನಾನು ಈ ಊರಲ್ಲಿ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ಈ ಬೇಸಿಗೆ ಕಾಲದಲ್ಲಿ ಇಲ್ಲಿ ನೋಡ್ರೆ ಸುರಿತೈತೆ. ಮಳೆ ನಿಲ್ತು. ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ ಈ ಜಾಗದಿಂದ. ಮಳೆ ಬಂದ್ಮೇಲೆ ಎಷ್ಟು ಕೂಲ್ ಆಯ್ತು ಅಂದ್ರೆ, ಇವಾಗ ಎಷ್ಟು ತಣ್ಣಕೈತೆ ಅಂದ್ರೆ. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಕ್ಷಿಣ ಕನ್ನಡ ಸೀರೀಸ್ದು ನಮ್ದೇನು 2 ದಿವಸ ಟ್ರಿಪ್ ಇತ್ತು. ಸೊ ಕಂಪ್ಲೀಟ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಬೈ. ನಮಸ್ತೆ. ಜೈ.